ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನಾಂಕ 24ನೇ ಮಾರ್ಚ್ 2026ರಂದು ಇಲ್ಲಿ ಫೈನಲ್ ಆಗಿರುವಂತಹ ಅಂಕಪಟ್ಟಿಯನ್ನು ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಮಾರ್ಕ್ಸ್ ಅಂತಿಮ ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಅದರೊಂದಿಗೆ ಇಲ್ಲಿ ಕ್ರೈಸ್ MRS 2026ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತಾತ್ಕಾಲಿಕವಾದಂಥ ಅರ್ಹತಾ ಪಟ್ಟಿಯನ್ನು ಇಲ್ಲಿ ಬಿಡುಗಡೆಗೊಳಿಸಲಾಗಿರುತ್ತದೆ. ಅಂದರೆ ಎಷ್ಟು ಅಂಕಗಳನ್ನು ಪಡೆದವರು ಇಲ್ಲಿ ರ್ಯಾಂಕಿಂಗ್ ಲಿಸ್ಟ್ ಏನು ಅನ್ನೋದನ್ನು ಕೂಡ ತಾವಿಲ್ಲಿ ಚೆಕ್ ಮಾಡಿಕೊಳ್ಬಹುದಾಗಿರುತ್ತದೆ. ಇನ್ನು ತಮ್ಮ ಮಗ ಅಥವಾ ಮಗಳ ರಿಸಲ್ಟನ್ನು ಹಾಗೂ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಇಲ್ಲಿ ಎಲಿಜಿಬಿಲಿಟಿ ಲಿಸ್ಟನ್ನು ಯಾರೂ ನೋಡಿಲ್ಲ, ತಾವೆಲ್ಲರೂ ಕೂಡ ಇಲ್ಲಿ ಈ ರೀತಿಯಾಗಿ ಇವತ್ತಿನ ವಿಡಿಯೋ ಮೂಲಕ ತಾವು ನೋಡ್ಕೊಳ್ತಾ ಹೋಗ್ಬೋದು, ಯಾವ ರೀತಿ ಚೆಕ್ ಮಾಡ್ಬೋದು ಅನ್ನೋದನ್ನು. ಮೊದಲಿಗೆ ತಾವು ಏನು ಮಾಡಬೇಕು, ಇಲ್ಲಿ ಗೂಗಲ್ನಲ್ಲಿ KEA ಅಂತ ಟೈಪ್ ಮಾಡಿ ಮೊದಲು. ನೆಕ್ಸ್ಟ್ ಅಲ್ಲಿ KEA ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತಿದ್ದಾವೆ ನೋಡಿ, ಅಲ್ಲಿ 24/3 ಕ್ರೈಸ್ MRS 2026 ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತಿದೆ. ಅಲ್ಲಿ ನೀವು ಇಡೀ ಸ್ಟೇಟ್ ಲೆವೆಲ್ ಇರುವಂತಹ ರ್ಯಾಂಕಿಂಗ್ ಲಿಸ್ಟ್ ಇರುತ್ತೆ. ಮೊದಲು ಏನು ಮಾಡಿ, ನೀವು ಅದರ ಕೆಳಗಡೆ ಇರುವಂತಹ 24/3 ಕ್ರೈಸ್ MRS 2026 ಅಂತಿಮ ಫಲಿತಾಂಶ ಲಿಂಕ್ ಅಂತಿದೆ ನೋಡಿ, ಅದನ್ನಲ್ಲಿ ನೋಡ್ಬೋದು. 24ನೇ ಮಾರ್ಚ್ 2026 ಅಂತಿದೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಮಗ ಅಥವಾ ಮಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಎಷ್ಟು ಚೇಂಜಸ್ ಆಗಿರ್ತಾವೆ ಅದನ್ನು ತಾವೇನು ಮಾಡ್ಬೋದು, ಇಲ್ಲಿ SATS ನಂಬರ್, ಡೇಟ್ ಆಫ್ ಬರ್ತನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಂಕಗಳಾಗಿದ್ದಾವು ಅಂತ. ತದನಂತರ ಏನು ಮಾಡಿ, ಇಲ್ಲಿ ಮತ್ತೆ ಹೊಳ್ಳಿ ನೀವು ಬ್ಯಾಕ್ ಬಂದು ಅಲ್ಲಿ 24ನೇ ಮಾರ್ಚ್ 3 ಕ್ರೈಸ್ MRS 2026 ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಡೀ ಸ್ಟೇಟಿನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ರ್ಯಾಂಕಿಂಗ್ ಲಿಸ್ಟ್ ಬರುತ್ತೆ ಇದು. ಹಾಗಾಗಿ ತಾವೇನು ಮಾಡಬೇಕು ಅಂದರೆ ಮೊದಲು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಫಸ್ಟು. ಯಾಕಂದರೆ ಅಲ್ಲಿ ನೀವು ಅಲ್ಲಿ ಡೈರೆಕ್ಟಾಗಿ ನೋಡ್ತಾ ಹೋದರೆ ಇಡೀ ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಬರೆದಂಥ ರಿಸಲ್ಟ್ ಅದಾಗಿರುತ್ತದೆ. ಆದ್ದರಿಂದ ನೀವೇನು ಮಾಡಬೇಕು, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಇಡೀ ಸ್ಟೇಟ್ ಲೆವೆಲ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟನ್ನು ತಾವು ಇಲ್ಲಿ ತಮ್ಮ ಮಗ ಅಥವಾ ಮಗಳ ಒಂದು SATS ನಂಬರನ್ನು ಸರ್ಚ್ ಬಾರಲ್ಲಿ ಕೊಟ್ಟು ಚೆಕ್ ಮಾಡ್ಕೊಳ್ಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಮೊದಲಿಗೆ ತಮ್ಮ ಮೊಬೈಲಲ್ಲಿ ಇಲ್ಲಿ PDF ಪರ್ಸನ್ ಇರುವಂತಹ, ಅಂದರೆ PDF ಓಪನ್ ಮಾಡುವಂಥ ಇಲ್ಲಿ ಆ್ಯಪ್ಗಳು ಇರಬೇಕಾಗುತ್ತದೆ. ಹಾಗಾಗಿ ಅಲ್ಲಿ PDF ರೀಡರ್ ಆಗಿರ್ಬೋದು, ಡಾಕ್ಯುಮೆಂಟ್ ಸ್ಕ್ಯಾನರ್ ಆಗಿರ್ಬೋದು, ಇಂತಹ ಒಂದಿಷ್ಟು ಮಾಹಿತಿಗಳು ಇದ್ದಾಗ ಡೈರೆಕ್ಟಾಗಿ ತಾವಿಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎಷ್ಟು ಅಂಕಗಳು ಪಡೆದಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ತಾವು, ಇಲ್ಲಿ ಮೊದಲಿಗೆ ಏನು ಮಾಡ್ಬೇಕು, ತಾವು SATS ನಂಬರನ್ನು ಹಾಕಿ ಚೆಕ್ ಮಾಡಬೇಕು. ಈ ರೀತಿಯಾಗಿ ಇಲ್ಲಿ ಲಿಸ್ಟ್ ಓಪನ್ ಆದ ಕೂಡಲೇ ತಮ್ಮದಲ್ಲಿ ಮೊಬೈಲಲ್ಲಿ PDF ಪರ್ಸನ್ ಇರಬೇಕಾಗುತ್ತದೆ. ಅಂದರೆ PDF ಓಪನ್ ಮಾಡುವಂಥ ಆ್ಯಪ್ ಯಾವುದಾದ್ರೂ ಒಂದಿತ್ತು ಅಂದರೆ ತಾವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಸರ್ಚಿಂಗ್ ಬಾರ್ ಅಂತ ಇರುತ್ತೆ, ಅಲ್ಲಿ ತಾವು ಏನು ಮಾಡ್ಬೋದು, ಇಲ್ಲಿ ಸರ್ಚ್ ಮಾಡ್ಬೋದು ಒಟ್ಟು ಎಷ್ಟು ಅಂಕಗಳು ಪಡೆದಿದ್ದಾರೆ ಅಂತೇಳಿ. SATS ನಂಬರನ್ನ ಆ್ಯಡ್ ಮಾಡಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ತಮ್ಮ ಮಗ ಅಥವಾ ಮಗಳ ಇಲ್ಲಿ ಟೋಟಲ್ ಆದಂಥ ರ್ಯಾಂಕಿಂಗನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ತಮಗೆ ಗೊತ್ತಾಗದೇ ಇದ್ದರೆ ನನಗೆ ತಾವು ಕೂಡ ಇಲ್ಲಿ ಕಮೆಂಟ್ನಲ್ಲಿ SATS ನಂಬರನ್ನು ಹಾಕಿ ನಾನು ಚೆಕ್ ಮಾಡಿ ತಮಗೆ ಎಷ್ಟನೇ ರ್ಯಾಂಕ್ ಆಗಿದೆ ಮತ್ತು ಎಷ್ಟು ಅಂಕ ಪಡೆದಿದ್ದಾರಂತೆ ತಮ್ಮೊಂದಿಗೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.